ಅಂದ್ರೆ ಲಕ್ನೋ ಈ ಸೂಪರ್ ಜಾಯಿಂಟ್ಸ್ ಇದ್ದಾರೆ. ಹೀಗಾಗಿ ಕೆಳಗಿನ 4ಗಳಂತ ಈಗ ಫಿಕ್ಸ್ ಆದಂಗೆ ಆಗ್ತಾಯಿದ್ದಾವೆ, ಮೇಲಿನ 4ದಲ್ಲಿ ಅವು ಫಿಕ್ಸ್ ಆಗ್ತಾಯಿದ್ದಾವೆ. ಬಟ್ ಇನ್ನೂ ಹಿಂದೆ ನಾಳೆ ನಡೆಯುವ ಮ್ಯಾಚ್ಗಳಿಂದ ಇನ್ನೂ ಬದಲಾವಣೆ ಆಗ್ತಾಯಿದ್ದಾವೆ. ಅದರಲ್ಲೂ ರಾಯಲ್ಸ್ ಇದು ನಮ್ಮ ರಾಜಸ್ಥಾನ್ ರಾಯಲ್ಸಲ್ಲೇ ನಮ್ಮ ಈ ಒಂದು ಹುಡುಗ ನಿಮಗೆ ಗೊತ್ತದೆ ಈಗಾಗಲೇ ಒಳ್ಳೆಯ ಆಟಗಾರ ಹೆಸರು ಪಡ್ಕೊಂಡಂಥ ಈ ಸಲ ಈ ಒಂದು ವೈಭವ್ ಸೂರ್ಯವಂಶಿ ಅವ್ರ ಆಟವನ್ನು ಇವತ್ತೆಲ್ಲರೂ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಹಿಂದಿನ ಮ್ಯಾಚು ಚೆನ್ನಾಗಿ ಆಡಿದ್ದಾರೆ ಅವರು, ಬಟ್ ಇಡೀ ಟೀಮ್ ಒಂದು ಒಗ್ಗಟ್ಟಾಗಿ ಆಡಲಾರ ಸೋಲನ್ನು ಅನುಭವಿಸಿದ್ದಾರೆ. ಬಟ್ ಈ ಸಲ ನೋಡ್ಬೇಕು ಇವತ್ತೇನಾಗ್ತದೆ ಅನ್ನುವಂಥದ್ದು. ಇವತ್ತಿನ ಮ್ಯಾಚ್ದಲ್ಲೇ ಲಕ್ನೋದವ್ರಂತೂ ಹೋಗಿದ್ದಾರೆ ಹೊರಗೆ, ಆದರೆ ಇವ್ರಿಗೆ ನಮ್ಮ ರಾಯಲ್ಸ್ಗೆ ಮಾತ್ರ ಇವತ್ತು ಗೆಲ್ಲಬೇಕು, ಇಲ್ಲ ಅಂದ್ರೆ ಔಟ್ ಮಾಡುವಿಲ್ಲ ಮುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೋ ಆಗಲಿ ಒಟ್ಟಿನಲ್ಲೇ ಇವತ್ತು ನಡೆಯುವ ಈ ಪಂದ್ಯದಲ್ಲಿ ರಾಯಲ್ಸ್ ಗೆಲ್ಲಬೇಕಂಥದ್ದು. ಅದೇ ಕಾಲಕ್ಕೆ CSK ಹೋಪಿತ್ತು, ಅದು ಹೊರಗೆ ಹೋಗಬೇಕಂತ ಸ್ಥಿತಿ ನಿರ್ಮಾಣ ಆಗ್ಬೋದೇನೋ. ಒಟ್ಟಾರೆಯಾಗಿ ಮ್ಯಾಚ್ ಮಾತ್ರ ಇನ್ನೂ ಕುತೂಹಲ ಹಂತಕ್ಕೆ ಬರ್ತಾಯಿದೆ. ಕೊನೆಯ 4 ಮ್ಯಾಚ್ಗಳು ಸಮೀಪ ಬರ್ತಾ ಇದ್ದಾವೆ. ನೋಡೋಣ ಯಾರು ಈ ಸಲ ಚಾಂಪಿಯನ್ಸ್ ಆಗ್ತಾರೆ ಮತ್ತು ನಮ್ಮ ಬೆಂಗಳೂರಿನ RCB ಅವ್ರು ಆಗ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ ಈಗ ಉಳಿದಿರುವಂಥ ಟೀಮ್ಗಳೇನು ಸಾಮಾನ್ಯ ಇಲ್ಲ. GT ಆಗಿರ್ಬೋದು, RCB ಆಗಿರ್ಬೋದು, SRH ಆಗಿರ್ಬೋದು, PBKS ಆಗಿರ್ಬೋದು, ಅದೇ ಕಾಲ CSK ಇರ್ಬೋದು. ಆದರೆ ಮೇಲಿನ 4 ಮಾತ್ರ ಆಗ್ತದೆ ಟಾಪ್ ಇದ್ದಾರೆ. ಯಾರೇ ಆದರೂ ಅದರಲ್ಲಿ ಒಬ್ಬರು ಹೊಡಿಕೊಂಡು ಹೋಗುವಂಥ ಪ್ರಸಂಗದ ಅದಕ್ಕೆಲ್ಲ ಮುಂದಿನ ದಿನಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಆದರೆ ಈ ಸಲ ಮಾತ್ರ ಮ್ಯಾಚದ ಅಂದರೆ ಇಲ್ಲಿವರೆಗೆ IPLನ ಇವೇನು ಮ್ಯಾಚ್ ಆಗಿದ್ದಾವೆ ಇವುಗಳ ಗುಣಮಟ್ಟ ಮಾತ್ರ ಹೆಚ್ಚಾಗಿದೆ ಅನ್ನೋದು ಎರಡು ಮಾತಿಲ್ಲ. ಆದರೂ ಫೀಲ್ಡಿಂಗ್ದಲ್ಲೇ ಒಂದಿಷ್ಟು ಭಾಳ ಎಡವಟ್ಟುಗಳು ಅಲ್ಲಲ್ಲಿ ಆಗಿದ್ದರೂ ಸಹಿತ ಮರಲಿಕ್ಕೆ ಆಗೋದಿಲ್ಲ. ಫೀಲ್ಡಿಂಗ್ ಒಂದು ಇಂಪ್ರೂವ್ ಆಗಬೇಕಾಗ್ಯದ. ಬ್ಯಾಟಿಂಗ್ ಮತ್ತು ಇದು ಏನು ಬಾಲಿಂಗ್ ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾವೆ. ಇದು ಮುಂದುವರಿಲಿ, ಫೀಲ್ಡಿಂಗ್ ಇಂಪ್ರೂವ್ ಆಗಲಿ ಅಂತ ಹೇಳ್ತಾ IPL 2026